ನಮಸ್ಕಾರ ಸ್ನೇಹಿತರ. ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಫಿಕ್ಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಬಹಳಷ್ಟು ರೈತರು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ದುಡ್ಡು 2,000 ಈಗಾಗಲೇ ಬರ್ತಾ ಇದೆ, ವಾರ್ಷಿಕವಾಗಿ 6,000 3 ಕಂತುಗಳಾಗಿ ಬರ್ತಾ ಇದೆ. ಓಕೆ, ಆದರೆ ಇನ್ಮೇಲಿಂದ ಆ ಒಂದು ದುಡ್ಡು ಜಂಪ್ ಆಗ್ತಾ ಇದೆ, ಅಂದರೆ 4,000ಕ್ಕೆ ಏರಿಕೆ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇರುವಂಥದ್ದು. ಹಾಗಾದರೆ ಇದು ನಿಜಾನಾ? ಯಾವ ದಿನಾಂಕದಂದು ದುಡ್ಡು ರಿಲೀಸ್ ಆಗ್ತಾ ಇದೆ, ಅದೇ ರೀತಿಯಾಗಿ 4,000ಕ್ಕೆ ಏರಿಕೆ ಆಗಿರೋದರ ಬಗ್ಗೆ ಕೇಂದ್ರ ಬಜೆಟ್ನಲ್ಲಿ ಏನು ಪಿ ಎಂ ಕಿಸಾನ್ ಯೋಜನೆಯ ಬಗ್ಗೆ ಚರ್ಚೆ ಆಯಿತು, ಇದು ಎಲ್ಲದರ ಬಗ್ಗೆ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. 4,000ಕ್ಕೆ ಎಷ್ಟು ಏರಿಕೆ ಆಗಿದೆ ಇಲ್ವೋ, ಅದೇ ರೀತಿಯಾಗಿ ನೀವು ಪಿ ಎಂ ಕಿಸಾನ್ ಯೋಜನೆಯ ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ಏನೇನು ಮಾಡಬೇಕು, ಈ ಎಲ್ಲ ವಿಷಯವನ್ನು ಒಂದೊಂದಾಗಿ ಎಳೆಯಾಗಿ ಬಿಚ್ಚಿ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ರೈತರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮಗೆ 22ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. 21ನೇ ಕಂತಿನ ಹಣ ಅಂತೂ ನವೆಂಬರ್ 19ನೇ ತಾರೀಕು ರಿಲೀಸ್ ಆಗಿತ್ತು. ಸೊ ಈಗಾಗಲೇ ನೀವು ಪಡ್ಕೊಂಡಿದ್ರಿ ಹೋದ ವರ್ಷದಲ್ಲಿ. ಈಗ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಸರಿಸುಮಾರು ಈ ಒಂದು ಯೋಜನೆಯಲ್ಲಿ 10,000 ಕೋಟಿಯಷ್ಟು ರೈತರಿದ್ದೀರಿ. ಸೊ ಹಾಗಾದರೆ ನಿಮಗೆ ಎಷ್ಟು ದುಡ್ಡು ಖರ್ಚು ವೆಚ್ಚ ಆಗುತ್ತೆ ಅಂದರೆ ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿಯಷ್ಟು ವೆಚ್ಚ ಆಗುತ್ತೆ. ಏನಾದರೂ 4,000 ಕೊಡ್ಲಿಕ್ಕೆ ಹೋದರೆ 40,000 ಕೋಟಿಯಷ್ಟು ಈ ಒಂದು ಯೋಜನೆಯಲ್ಲಿ ದುಡ್ಡನ್ನು ಕೊಡಬೇಕಾಗತ್ತೆ. ಒಂದು ವೇಳೆ 4,000ಕ್ಕೆ ಏರಿಕೆ ಮಾಡಿದ್ದೆ ಆದರೆ ಈ 40,000 ಕೋಟಿ ಹಣ ಏನು ಕೊಡಬೇಕಲ್ವಾ, ಆ ಒಂದು ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೆ ಆದರೆ, ಅಂದರೆ ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ ನಾನು, 16 ಕಂತುಗಳನ್ನು ಗೃಹಲಕ್ಷ್ಮಿಯರು ಪಡ್ಕೊಳ್ತಾರೆ. ಈ ಒಂದು ಯೋಜನೆಯಲ್ಲಿ ಒಂದು ಕಂತನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ 16 ಕಂತುಗಳನ್ನು ಪಡ್ಕೊಳ್ಬಹುದು. ಅಷ್ಟು ಖರ್ಚು ವೆಚ್ಚ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಾನು ಹೇಳಿದೆ. ಈಗ ಅದಕ್ಕೆ ಕಂಪೇರ್ ಮಾಡಬಾರ್ದು, ಅಂದರೆ ನಾನು ದುಡ್ಡಿನ ವಿಷಯವಾಗಿ ಹೇಳಿದೆ. ಸೊ ಇನ್ನು 4,000ಕ್ಕೆ ಏರಿಕೆ ಆಗಿರೋದು ಇದು ನಿಜಾನಾ ಅನ್ನುವಂಥದ್ದನ್ನು ಮೊದಲು ನೋಡೋದಾದರೆ ಸ್ನೇಹಿತರೆ, ಇದು ನಿಜ ಅಲ್ಲ. ನಿಜ ಆದರೆ ನಿಜ ಅಲ್ಲ. ಯಾಕಂದರೆ ಇದು ಏರಿರ್ತಕ್ಕಂಥದ್ದು ಓಕೆ, ಏರಿದೆ, ಆದರೆ ನಮ್ಮ ರಾಜ್ಯದಲ್ಲಿ ಅಲ್ಲ. ಹೀಗಾಗಿ ಇದು 4,000ಕ್ಕೆ ಬಿಹಾರ ರಾಜ್ಯದಲ್ಲಿ ಏರಿಕೆ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಿಂದಿನ ವಿಡಿಯೋಸಲ್ಲಿ ಕೂಡ ನಾನು ತಿಳಿಸಿದ್ದೆ. ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ರಿ ಈಗಾದರೂ. ಸೊ 4,000 ಬಿಹಾರ ರಾಜ್ಯದಲ್ಲಿ ಯಾತಕ್ಕೆ ಏರಿಕೆ ಮಾಡಿದೆ ಅಂದರೆ, ಅಲ್ಲಿ ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ, ಆ ಒಂದು ಬಿಹಾರದ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ. ಅಂದರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಸೊ ಇವರು ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. ನೀವೇನಾದರೂ ನಮಗೆ ಓಟ್ ಹಾಕಿ ಗೆಲ್ಲಿಸಿದ್ದೆ ಆದರೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತರ್ತೀವಿ, 5 ಪಂಚ ಗ್ಯಾರಂಟಿಗಳನ್ನು ಜಾರಿ ತಂದು ಈ ರೀತಿ ನಿಮಗೆ ಗೃಹಲಕ್ಷ್ಮಿಯಲ್ಲಿ 2,000, ಗೃಹಜ್ಯೋತಿಯಲ್ಲಿ 200 ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತೀವಿ, ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಬಸ್ಸನ್ನು ಸಂಚಾರ ಮಾಡ್ಬೋದು, ಅನ್ನಭಾಗ್ಯ, ಯುವ ನಿಧಿ, ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. ಇದೇ ರೀತಿಯಾಗಿ ಅಲ್ಲಿರ್ತಕ್ಕಂತಹ NDA ಸರ್ಕಾರ ಇನ್ನು ಚುನಾವಣೆ ಆಗೋಕ್ಕಿಂತ ಮುಂಚೆನೇ ಘೋಷಣೆ ಮಾಡಿಬಿಡುತ್ತೆ, ಏನಾದರೂ ನೀವು ನಮ್ಮನ್ನು ಆಯ್ಕೆ ಮಾಡಿದ್ದೆ ಆದರೆ, ನಮ್ಮನ್ನು ಆಡಳಿತದಲ್ಲಿ ತಂದಿದ್ದೆ ಆದರೆ, ನಮ್ಮ ಪಕ್ಷವನ್ನು ಆರಿಸಿ ತಂದಿದ್ದೆ ಆದರೆ, ಒಟ್ಟಾರೆಯಾಗಿ ನಾವು ಪಿ ಎಂ ಕಿಸಾನ್ ಯೋಜನೆ ಕೇಂದ್ರ ಸರ್ಕಾರದಿಂದ 2,000 ಏನು ಬರ್ತಾ ಇದೆ ನೋಡಿ, ಅದನ್ನು 4,000ಕ್ಕೆ ಏರಿಕೆ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಮುಖಾಂತರ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ಬಿಹಾರದ ರೈತರಿಗೆ ಕೊಡುತ್ತೆ. ಹಾಗಾಗಿ ಬಿಹಾರದ ರೈತರು ಅಲ್ಲಿರ್ತಕ್ಕಂತಹ NDA ಸರ್ಕಾರವನ್ನು ಚುನಾವಣೆಯಲ್ಲಿ ಆಯ್ಕೆ ಕೂಡ ಮಾಡುತ್ತೆ. ಅದೇ ಕಾರಣಕ್ಕೋ ಅಥವಾ ಒಂದು ಒಳ್ಳೆಯ ಆಡಳಿತ ಕೊಡ್ತಾರಂತ ಅನ್ನುವಂತಹ ಕಾರಣಕ್ಕೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಆಯ್ಕೆ ಮಾಡ್ತಾರೆ. ತದನಂತರ ಒಂದು ಯೋಜನೆಯ ಮುಖಾಂತರ ಕೇಂದ್ರ ಸರ್ಕಾರ 2,000 ಆಲ್ರೆಡಿ ಎಲ್ಲ ರೈತರಿಗೆ ಕೊಡ್ತಾ ಇದೆ. ಸೊ ಈಗ 22ನೇ ಕಂತಿನ ಹಣ ಕೂಡ ಇದೇ ಫೆಬ್ರವರಿ ಕೊನೆಯ ವಾರದಲ್ಲಿ ಬಿಡುಗಡೆ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇದೇ ದಿನಾಂಕ ಅಂತ ಫಿಕ್ಸ್ ಆಗಿಲ್ಲ. ಅಂದಾಜು 25ರಿಂದ 28ನೇ ತಾರೀಕು ಒಳಗಾಗಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ನಾವು ಕಾಯ್ದು ನೋಡಬೇಕಾಗತ್ತೆ. ಇದೇ ದಿನಾಂಕ ಅನ್ನುವಂಥದ್ದು ಹೇಳಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ವೇಟ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಸ್ನೇಹಿತರೆ ಇನ್ನು 3-4 ದಿನಗಳಲ್ಲಿ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಕೊನೆಯ ವಾರದಲ್ಲಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಬಿಹಾರ ರಾಜ್ಯದ ರೈತರಿಗೆ 4,000 ಜಮಾ ಆಗುತ್ತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರ 2,000ನೇ ಕೊಡೋದು, ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ 2,000 ಕೊಡುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ಕೊಡಬಹುದಾ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಖಂಡಿತವಾಗ್ಲೂ ಸಾಧ್ಯ ಇಲ್ಲ. 100% ಅಲ್ಲ, 200% ಆಗೋದಿಲ್ಲ. ಯಾಕಂದರೆ ಕೇಂದ್ರದಲ್ಲಿ BJP ಸರ್ಕಾರ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಹೀಗಾಗಿ ಹೊಂದಾಣಿಕೆ ಆಗೋದಿಲ್ಲ ಒಂದು. ಇನ್ನು ಗ್ಯಾರಂಟಿ ಯೋಜನೆಗಳಿಂದಾಗಿ ಮೊದಲೇ ಸರ್ಕಾರ ತತ್ತರಿಸಿ ಹೋಗಿದೆ, ಸಾಕಷ್ಟು ಸಾಲ ಮಾಡಿಕೊಂಡಿದೆ. ಇನ್ನು ರಾಜ್ಯ ಸರ್ಕಾರ
ಇನ್ನೊಂದು ಯೋಜನೆಯಲ್ಲಿ ದುಡ್ಡನ್ನು ಕೊಡಿ, ಅದು ಕೇಂದ್ರ ಸರ್ಕಾರ ತಂದಿರತಕ್ಕಂತಹ BJP ಸರ್ಕಾರ ತಂದಿರತಕ್ಕಂತಹ ಯೋಜನೆಯಲ್ಲಿ ದುಡ್ಡು ಕೊಡಿ ಅಂದರೆ ಕೊಡ್ತಾರಾ? ಖಂಡಿತವಾಗ್ಲೂ ಆಗೋದಿಲ್ಲ, ಆಗದ ವಿಚಾರ, ಇದನ್ನು ಬಿಟ್ಬಿಡಿ. ಇನ್ನು ಸ್ನೇಹಿತರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡಬೇಕಾಗಿತ್ತು. ಇನ್ನು ಕೊನೆಯ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ. 4,000 ಬಿಹಾರದಲ್ಲಿ ಹೊರತುಪಡಿಸಿ ಯಾವ ರಾಜ್ಯದಲ್ಲಿ ಕೂಡ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಮತ್ತೊಂದು ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ರೆ ಅಥವಾ ಏನೇ ಡೌಟ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ.